ನೀರು, ಆ ಚಂದ್ರನನ್ನ ನೋಡು, ಎಷ್ಟು ಚಂದ ಅಲ್ವಾ? ಆಗಸದೆಡೆಗೆ ನೋಡುತ್ತಾ ನುಡಿದವಳ ಕಂಗಳು ಹೊಳೆಯುತ್ತಿತ್ತು. ಹುಣ್ಣಿಮೆಯ ದಿನ ಚಂದ್ರನನ್ನು ನೋಡೋಕೆ 2 ಕಣ್ಣು ಸಾಲೋದಿಲ್ಲ. ಅದಿರಲಿ ನೀರಜ್ ಅನ್ನೋ ಚಂದದ ಹೆಸರನ್ನು ನೀರು ಗೀರು ಅಂತೆಲ್ಲ ಅಂದು ಹಾಳು ಮಾಡ್ತೀಯಲ್ಲ. ಎಷ್ಟು ಸಲ ಹೇಳಬೇಕು ನಿಂಗೆ ನೀರು ಅನ್ಬೇಡ ಅಂತ? ಅವನು ಹುಸಿ ಮನಸ್ಸಿನಿಂದ ಅವಳ ತಲೆಗೆ ಮೊಟಕಿದ್ದ. ಸಾರಿ, ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ? ಅದಕ್ಕೆ ನಿಕ್ ನೇಮಲ್ಲಿ ಕರೆಯೋದೇ ಇಷ್ಟವಾಗುತ್ತೆ ನಂಗೆ. ಅವಳು ಕಣ್ಣು ಮಿಟುಕಿಸಿದ್ದಳು. ನೀರಜ್, ಅನಿಕಾ ಊಟಕ್ಕೆ ಬನ್ನಿ, ನೀರಜ್ನ ಅಮ್ಮ ಜೋರಾಗಿ ನುಡಿದರು. ಮಕ್ಕಳಿಬ್ರು ಬಾಲ್ಕನಿಗೆ ಹೋದ್ರೆ ಆಕಾಶ ನೋಡ್ಕೊಂಡು ಅಲ್ಲೇ ಕೂತಿರ್ತಾರೆ ಎಂದು ನಸುನಗು ಬೀರಿದ್ದರು. ಅನಿಕಾ, ನಿನ್ನ ಅಪ್ಪ ಅಮ್ಮ ಬರೋದು ಲೇಟ್ ಆಗುತ್ತೆ, ಇಲ್ಲೇ ಕುಮುದಾ ಆಂಟಿ ಜೊತೆ ಮಲಗ್ತೀಯಾ ಅಲ್ವಾ? ಊಟ ಮುಗಿಸಿದವಳ ತಲೆ ಸವರಿ ನುಡಿದ ಕುಮುದಾಗೆ ಅನಿಕಾ ಎಂದರೆ ಅದೇನೋ ಪ್ರೀತಿ. ಅನಿಕಾ ಮತ್ತು ನೀರಜ್ ಅಕ್ಕಪಕ್ಕದ ಮನೆಯವರು. ಅನಿಕಾ 4ನೇ ತರಗತಿಯಲ್ಲಿ ಓದುತ್ತಿದ್ದರೆ ನೀರಜ್ 8ನೇ ತರಗತಿಯಲ್ಲಿ ಓದುತ್ತಿದ್ದ. ಅನಿಕಾಳ ಅಪ್ಪ ಅಮ್ಮ ಇಬ್ಬರು ಡಾಕ್ಟರ್ಸ್. ಮನೆಯಿಂದ ಹೊರಗೆ ಹೋದರೆ ಎಷ್ಟು ಹೊತ್ತಿಗೆ ಮನೆಗೆ ಬರ್ತಾರೆ ಅನ್ನೋ ಐಡಿಯಾ ಸ್ವತಃ ಅವರಿಬ್ಬರಿಗೂ ಇಲ್ಲ. ಅವರಿಬ್ಬರೂ ಮನೆಯಲ್ಲಿ ಇಲ್ಲದಿದ್ದರೆ ಅನಿಕಾಳ ಆಟ ಪಾಠ ಊಟವೆಲ್ಲ ನೀರಜ್ ಮನೆಯಲ್ಲಿಯೇ. ಮುದ್ದಾಗಿ ಮಾತನಾಡುತ್ತಾ ಮನೆ ತುಂಬ ಓಡಾಡುವ ಹುಡುಗಿ ಎಲ್ಲರಿಗೂ ಅಚ್ಚುಮೆಚ್ಚು. ದಿನಗಳು ಉರುಳುತ್ತಾ ಇದ್ದವು. ಅನಿಕಾಳ ಅಪ್ಪನಿಗೆ ದೂರದ ಊರಿಗೆ ಟ್ರಾನ್ಸ್ಫರ್ ಆಗಿತ್ತು. ಅವಳ ಅಮ್ಮ ಸ್ವಂತ ಕ್ಲಿನಿಕ್ ನಡೆಸುತ್ತಿದ್ದ ಕಾರಣ ತಮ್ಮ ಕ್ಲಿನಿಕ್ ಅನ್ನು ಅಲ್ಲಿಯೇ ತೆರೆಯುವ ಬಗ್ಗೆ ಯೋಚನೆ ಮಾಡಿದ್ದರು. ಅನಿಕಾಗೆ ನೀರಜ್ ಮತ್ತವನ ಮನೆಯನ್ನು ಬಿಟ್ಟು ಹೋಗಲು ಸ್ವಲ್ಪವೂ ಮನಸ್ಸಿರಲಿಲ್ಲ. ಹೋಗೋದು ಬೇಡ ಎಂದು ಅತ್ತು ಕರೆದು ಮಾಡಿದವಳು. ಅಪ್ಪ ಅಮ್ಮ ಅವಳ ಮಾತು ಕೇಳುವುದಿಲ್ಲ ಎಂದು ತಿಳಿದಾಗ ಒಲ್ಲದ ಮನದಿಂದ ಎಲ್ಲರಿಗೂ ಬಾಯ್ ಹೇಳಿ ಹೊರಟಿದ್ದಳು. ಅಂದು ಅನಿಕಾಳ ಇಂಜಿನಿಯರಿಂಗ್ ಕಾಲೇಜಿನ ಮೊದಲ ದಿವಸ. ಏ ಹುಡುಗಿ, ಬಾಯಿಲ್ಲಿ. ಎಂಟ್ರೆನ್ಸ್ ಬಳಿ ಒಬ್ಬಳೇ ನಡೆಯುತ್ತಿದ್ದವಳನ್ನು ಯಾರು ಕರೆದಾಗ ಅನಿಕಾ ಆ ಕಡೆಗೆ ನಡೆದಿದ್ದಳು. ಏನು? ಧೈರ್ಯದಿಂದಲೇ ಕೇಳಿದ ಹುಡುಗಿಗೆ ಅಲ್ಲಿಂದ ಒಮ್ಮೆ ಹೋದರೆ ಸಾಕಿತ್ತು. ಫಸ್ಟ್ ಇಯರ್ ಅಲ್ವಾ? ಹೆಸರೇನು? ಹುಡುಗನೊಬ್ಬ ಗಡಸು ಧ್ವನಿಯಲ್ಲಿ ಕೇಳಿದ್ದ. ಅನಿಕಾ ಎಂದಷ್ಟೇ ನುಡಿದವಳು ಆಚೀಚೆ ನೋಡುತ್ತಿದ್ದಳು. ಏನ್ರೋ ನಿಮ್ದು? ಕಾಲೇಜಿನ ಎದುರು ಆಂಟಿ ರ್ಯಾಗಿಂಗ್ ಬೋರ್ಡ್ ಎಲ್ಲ ಹಾಕಿದ್ದಾರೆ. ಪ್ರಿನ್ಸಿಪಲ್ ಗಮನಕ್ಕೆ ಬಂದ್ರೆ ಎಲ್ಲರ ಕತೆ ಗೋವಿಂದ. ಆ ಹುಡುಗನ ಹೆಗಲಿಗೆ ಕೈ ಹಾಕಿದ ಇನ್ನೊಬ್ಬ ನುಡಿದಿದ್ದ. ನೀರಜ್ ಮೆಲು ಧ್ವನಿಯಲ್ಲಿ ನುಡಿದ ಹುಡುಗಿಯ ಕಂಗಳು ಅವನನ್ನು ಕಂಡೊಡನೆಯೇ ಅರಳಿದ್ದವು. ಬನ್ರೋ ಕ್ಲಾಸಿಗೆ ಹೋಗೋಣ ಎಂದು ನೀರಜ್ ಅನಿಕಾಳೆಡೆಗೆ ನೋಡಿ, ಯು ಕ್ಯಾನ್ ಗೋ ನೌ, ಆಲ್ ದಿ ಬೆಸ್ಟ್ ಫಾರ್ ಯುವರ್ ಕಾಲೇಜ್ ಲೈಫ್ ಎಂದು ನಗು ಬೀರಿ ಅಲ್ಲಿಂದ ಹೊರಟು ಹೋಗಿದ್ದ. ಅಲ್ಲ, ಇವನಿಗಂತಾನೆ ನಾನು ಇದೇ ಕಾಲೇಜ್ ಬೇಕು ಅಂತ ಹಠ ಮಾಡಿ ಇಲ್ಲಿಗೆ ಬಂದದ್ದು. ನನ್ನ ನೀರುಗೆ ನನ್ನ ಪರಿಚಯ ಸಿಕ್ಲೇ ಇಲ್ವಾ? ಯೋಚಿಸಿದವಳು ತನ್ನ ಕ್ಲಾಸ್ಗೆ ನಡೆದಿದ್ದಳು. ಇಷ್ಟು ವರ್ಷ ಅನಿಕಾ ಮತ್ತು ನೀರಜ್ ಕಾಂಟ್ಯಾಕ್ಟ್ ಅಲ್ಲಿ ಇರಲಿಲ್ಲ. ಒಬ್ಬರನ್ನೊಬ್ಬರು ನೋಡದೆ ಎಷ್ಟೋ ವರ್ಷಗಳು ಉರುಳಿತ್ತು. ಅಪ್ಪನ ಟ್ರಾನ್ಸ್ಫರ್ನ ನಂತರ ಪುಟ್ಟ ಅನಿಕಾಗೆ ಓದು ಬಿಟ್ಟು ಹೊರ ಪ್ರಪಂಚವೇ ಇರಲಿಲ್ಲ. ಆಗಾಗ ನೀರಜ್ ಮತ್ತವರ ಮನೆಯವರನ್ನು ನೆನಪು ಮಾಡಿಕೊಂಡರೂ ಅವಳಿಗೆ ಆ ಊರಿಗೆ ಮರಳಿ ಹೋಗುವ ದಾರಿ ತಿಳಿದಿರಲಿಲ್ಲ. ಶಾಲೆ ಮುಗಿದ ಕೂಡಲೇ ಕೋಚಿಂಗ್, ಅದಾಗಿ ಮತ್ತೊಂದಷ್ಟು ಕ್ಲಾಸ್ಗಳು. ಬಿಡುವಿಲ್ಲದಂತೆ ಇರುತ್ತಿದ್ದ ಅವಳ ಕೈಗೆ ಮೊಬೈಲ್ ಕೂಡ ಸಿಗುತ್ತಿರಲಿಲ್ಲ. CET ಎಕ್ಸಾಮ್ ಮುಗಿದ ಮೇಲೆ ಅಪ್ಪ ಹೊಸ ಮೊಬೈಲ್ ತೆಗೆದುಕೊಟ್ಟ. ತಕ್ಷಣವೇ ಅವಳು ಇನ್ಸ್ಟಾಗ್ರಾಮ್ ಡೌನ್ಲೋಡ್ ಮಾಡಿ ಅಕೌಂಟ್ ಕ್ರಿಯೇಟ್ ಮಾಡಿ ನೀರಜ್ನ ಅಕೌಂಟ್ ಅನ್ನು ಹುಡುಕಿದ್ದಳು. ಒಮ್ಮೆ ಫಾಲೋ ರಿಕ್ವೆಸ್ಟ್ ಕಳಿಸುವ ಬಗ್ಗೆ ಯೋಚಿಸಿದ ಅವಳು ಈಗ ಫೈನಲ್ ಇಯರ್ ಇಂಜಿನಿಯರಿಂಗ್ ಓದುತ್ತಿರುವ ಅವನದೇ ಕಾಲೇಜಿಗೆ ಹೋಗಿ ಸರ್ಪ್ರೈಸ್ ಕೊಡುವ ತೀರ್ಮಾನ ಮಾಡುತ್ತಾಳೆ. ಮಗಳು ಪ್ರತಿಷ್ಠಿತ ಕಾಲೇಜಿನ ಹೆಸರು ಹೇಳಿ ಅಲ್ಲಿಯೇ ಓದುತ್ತೇನೆಂದಾಗ ಅವಳ ಅಪ್ಪ ಅಮ್ಮ ಒಪ್ಪಿಗೆ ನೀಡಿ ಅದೇ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿ ಅವಳನ್ನು ಹಾಸ್ಟೆಲ್ಗೆ ಸೇರಿಸಿ ಹೊರಟು ಹೋಗಿದ್ದರು. ಕಾಲೇಜಿನ ಮೊದಲ ದಿನ ಅನಿಕಾಳ ಕಣ್ಣಿಗೆ ಬಿದ್ದ ಹುಡುಗ ಮತ್ತೆ ಸುಮಾರು ದಿನ ಅವಳೆದುರು ಬಂದಿರಲಿಲ್ಲ. ಸಮಯ ಸಿಕ್ಕಾಗಲೆಲ್ಲ ಫೈನಲ್ ಇಯರ್ ಕ್ಲಾಸ್ನ ಎದುರು ತಿರುಗಾಡುತ್ತಿದ್ದ ಹುಡುಗಿಗೆ ಅವನೊಡನೆ ಮಾತನಾಡುವ ಹಂಬಲ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಹಾಯ್ ನೀರಜ್, ಅವನನ್ನು ಕಂಡೊಡನೆಯೇ ಅವನ ಬಳಿಗೆ ಹೋಗಿದ್ದಳವಳು. ಹಾಯ್, ಡು ಯು ನೋ ಮೀ? ಫ್ರೆಂಡ್ಸ್ ಜೊತೆಗೆ ಮಾತನಾಡುತ್ತಾ ನಿಂತವನು ಇವಳೆಡೆಗೆ ಕನ್ಫ್ಯೂಸ್ಡ್ ಲುಕ್ ನೀಡಿದ್ದ. ಎಸ್ ಐ ಡು, ಇದು ನಾನು ಕಣೋ ಅನಿ. ಅವಳಿನ್ನೂ ಅವಳ ಹೆಸರು ಹೇಳಲು ಹೊರಟಿದ್ದಳಷ್ಟೇ. ನೀರಜ್, ಮ್ಯಾಮ್ ಕರಿತಿದ್ದಾರೆ, ಬೇಗ ಬಾ. ಅವನ ಕ್ಲಾಸ್ಮೇಟ್ ಅವನ ಕೈ ಹಿಡಿದು ನಡೆದಿದ್ದಳು. ಎಕ್ಸೈಟ್ಮೆಂಟ್ನಲ್ಲಿ ಅವನೊಂದಿಗೆ ಮಾತನಾಡಲು ಬಂದ ಹುಡುಗಿಯ ಕಂಗಳು ಅವಳಿಗೆ ತಿಳಿಯದೆ ತುಂಬಿ ಬಂದಿತ್ತು. ಸೀದಾ ತನ್ನ ಕ್ಲಾಸ್ಗೆ ನಡೆದಿದ್ದಳು. ನೀರಜ್, ನೀನ್ ಯಾವಾಗ ಕಮಿಟ್ ಆಗೋದು? ಅವನ ಫ್ರೆಂಡ್ಸ್ ಕೇಳುತ್ತಿದ್ದರು. ಸದ್ಯದಲ್ಲೇ ಎಂದವನ ಮುಖದಲ್ಲಿ ಚಂದದ ನಗು ಇತ್ತು. ಹುಡುಗಿ ಯಾರು? ಮತ್ತೆ ಪ್ರಶ್ನೆ ತೂರಿ ಬಂತು. ನಿಮ್ಗೂ ಗೊತ್ತು, ಅವಳನ್ನ ಟೈಮ್ ಬಂದಾಗ ಹೇಳ್ತೀನಿ ಎಂದವನು ನಸುನಕ್ಕು ಅಲ್ಲಿಂದ ಹೊರಟಿದ್ದ. ಅವನ ಫ್ರೆಂಡ್ಸ್ ಎಲ್ಲ ಆ ಹುಡುಗಿ ಯಾರಿರಬಹುದು ಎಂದು ಯೋಚನೆಯಲ್ಲಿ ಮುಳುಗಿದ್ದರು. ಇವರ ಮಾತನ್ನು ಕೇಳಿಸಿಕೊಂಡ ಅನಿಕಾಳ ಮನದೊಳಗೆ ಅದೇಕೋ ಸಂಕಟ ಶುರುವಾಗಿತ್ತು. ತನಗೆ ಗೊತ್ತಿಲ್ಲದೆ ಅವನ ಮೇಲೆ ಫೀಲಿಂಗ್ಸ್ ಬೆಳೆಸಿಕೊಂಡಿದ್ದ ಹುಡುಗಿಗೆ ಅವನ ಮನಸ್ಸಿನಲ್ಲಿ ಯಾರೋ ಇದ್ದಾರೆ ಎಂದು ಊಹಿಸುವುದು ಅಸಾಧ್ಯವಾಗಿತ್ತು.
ಕ್ಲಾಸ್ಗೆ ಬಂದು ಕುಳಿತವಳ ಮನಸ್ಸು ಕೆಟ್ಟಿತ್ತು. ಅಷ್ಟರಲ್ಲೇ ಅವರ ಕ್ಲಾಸ್ಗೆ ಸೀನಿಯರ್ಸ್ ಬಂದಿದ್ದರು. ಹಲೋ ಗೈಸ್, ವಿ ಆರ್ ಗಾನ್ ಅರೇಂಜ್ ಯುವರ್ ಫ್ರೆಶರ್ಸ್ ಡೇ 124th of this month. So you have any talent, give your names to us. I am ನೀರಜ್ from ಕಂಪ್ಯೂಟರ್ ಸೈನ್ಸ್ 4th year. ಎಂದವನು ಬೋರ್ಡ್ ಮೇಲೆ ತನ್ನ ಹೆಸರು, ಫೋನ್ ನಂಬರ್ ಬರೆದು ಹೋಗಿದ್ದ. ಅನಿಕಾ ತಟ್ಟನೆ ಅವನ ಫೋನ್ ನಂಬರ್ ನೋಟ್ ಮಾಡಿಕೊಂಡಳು. ಸಂಜೆ ಹಾಸ್ಟೆಲ್ಗೆ ಬಂದ ತಕ್ಷಣ, ಹಾಯ್ ನೀರಜ್, ನಾನು ಅನಿಕಾ ಅಂತ ಮೆಸೇಜ್ ಹಾಕಿ ಅವನ ಮೆಸೇಜ್ಗೆ ಕಾದಿದ್ದಳು. ಸಾರಿ, ಯಾರಂತ ಗೊತ್ತಾಗಲಿಲ್ಲ. ಅವನ ಮೆಸೇಜ್ ಬಂದಾಗ ಅನಿಕಾಳಿಗೆ ಅವನ ತಲೆಗೆ ಮೊಟಕುವ ಮನಸ್ಸಾಗಿತ್ತು. ಫ್ರಮ್ ಫಸ್ಟ್ ಇಯರ್ ಎ ಸೆಕ್ಷನ್ ಮತ್ತೆ ಕಳಿಸಿದಳು. ಓ, ಹೆಸರು ಕೊಡ್ಬೇಕಾಗಿತ್ತಾ? ಡ್ಯಾನ್ಸಾ ಸಿಂಗಿಂಗಾ? ಮತ್ತೆ ಮೆಸೇಜ್ ಬಂದಿತ್ತು. ಸಿಂಗಿಂಗ್, ಗ್ರೂಪ್ ಡ್ಯಾನ್ಸ್ಗೆ ಆಲ್ರೆಡಿ ಫ್ರೆಂಡ್ಸ್ ನೇಮ್ ಕೊಟ್ಟಿದ್ದಾರೆ ಎಂದು ಟೈಪ್ ಮಾಡಿದವಳು ಮೊಬೈಲ್ ದೂರ ಇಟ್ಟಿದ್ದಳು. ಇವನ ತಲೆಯಲ್ಲಿ ನೆನಪಿನ ಶಕ್ತಿನೇ ಇಲ್ವಾ? ಅನಿಕಾ ಅಂದಾಗ ನನ್ನ ನೆನಪಾಗದೆ ಇರುತ್ತಾ? ನನ್ನ ಮುಖ ನೋಡಿಯೂ ಕಂಡು ಹಿಡಿಲಿಲ್ಲ. ಲೂಸು. ಅವಳ ಮುಖ ಊದಿಸಿ ಕುಳಿತಿದ್ದಳು. ಫ್ರೆಶರ್ಸ್ ಡೇ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿತ್ತು. ಒಂದಾದ ಮೇಲೊಂದು ಪ್ರೋಗ್ರಾಮ್ ನಡೆಯುತ್ತಲೇ ಇತ್ತು. ಹಾಗೆ ಅನಿಕಾಳ ಹೆಸರು ಅನೌನ್ಸ್ ಆಗಿತ್ತು. ಯಾವ ಹಾಡು ಹಾಡೋದು ಎಂದು ಕೂಡ ಯೋಚಿಸದೆ ಸ್ಟೇಜ್ ಹತ್ತಿದವಳು. ಹಾಡು ಶುರು ಮಾಡಿದಾಗ ಎಲ್ಲರೂ ಅವಳ ಧ್ವನಿಗೆ ಮರುಳಾಗಿದ್ದರು. ಹಮ್ ನವಾ ಮೇರೆ ಅವಳ ಆಲ್ ಟೈಮ್ ಫೇವ್ರೆಟ್ ಸಾಂಗ್. ಹಾಡುತ್ತಾ ಹಾಡಿನೊಳಗೆ ಲೀನವಾಗುತ್ತಾ ನೀರಜನ್ನು ನೆನಪಿಸಿಕೊಂಡವಳ ಕಂಗಳು ತುಂಬಿದ್ದವು. ಹಾಡು ಮುಗಿದು ಕರತಾಡನ ಶುರುವಾದಾಗ ಎಚ್ಚೆತ್ತವಳು. ಥ್ಯಾಂಕ್ ಯು ಆಲ್ ಎಂದು ಸ್ಟೇಜಿಂದ ಕೆಳಗಿಳಿದಿದ್ದಳು. ಅದಾಗಿ ಸ್ವಲ್ಪ ಹೊತ್ತಿಗೆ ಅವಳ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿಯೇ ನಡೆದಿತ್ತು. ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಬೈ ನೀರಜ್ ಅಂಡ್ ತಾನ್ಯಾ ಎಂಬ ಅನೌನ್ಸ್ಮೆಂಟ್ ಕೇಳುತ್ತಲೇ ಫ್ರೆಂಡ್ಸ್ ಜೊತೆಗೆ ಮಾತನಾಡುತ್ತಾ ಕುಳಿತಿದ್ದ ಅನಿಕಾಳ ಗಮನ ಸ್ಟೇಜ್ ಮೇಲೆ ಹರಿದಿತ್ತು. ನೀರಜ್ ಅವನ ಕ್ಲಾಸ್ಮೇಟ್ ಜೊತೆಗೆ ರೊಮ್ಯಾಂಟಿಕ್ ಆಗಿ ಹೆಜ್ಜೆ ಹಾಕುವುದನ್ನು ನೋಡಿ ಅವಳ ಮನಸ್ಸಿಗೆ ದುಃಖ, ಕೋಪ, ಜಲಸಿ ಎಲ್ಲ ಜೊತೆಗೆ ಆಗಿತ್ತು. ಪ್ರೋಗ್ರಾಂ ಮುಗಿದಿತ್ತು. ಕೊನೆಯದಾಗಿ ಡಿಜೆ ಹಾಕಿದ್ದರು. ಹುಣ್ಣಿಮೆಯ ಚಂದ್ರನ ಬೆಳಕಿನಲ್ಲಿ ಎಲ್ಲರೂ ಮನಸ್ಸೋ ಇಚ್ಛೆ ಕುಣಿಯುತ್ತಿದ್ದರು. ಯಾಕೋ ತಲೆನೋವು ಕಣ್ರಿ ಎಂದ ಫ್ರೆಂಡ್ಸ್ ಬಳಿ ನುಡಿದವಳು ಅಲ್ಲಿಂದ ಸ್ವಲ್ಪ ದೂರ ಬಂದು ಪೂರ್ಣಚಂದ್ರನನ್ನು ನೋಡುತ್ತಾ ನಿಂತಿದ್ದಳು. ಹುಣ್ಣಿಮೆಯ ಚಂದ್ರ ಎಷ್ಟು ಚಂದ ಅಲ್ವಾ? ಯುವಕನ ಧ್ವನಿ ಕೇಳಿದಾಗ ಒಮ್ಮೆಲೆ ಬೆಚ್ಚಿದವಳು ಅವನಡೆಗೆ ತಿರುಗಿ, ಹ್ಞೂ ನೀರಜ್ ಎಂದಿದಳು. ಈ ನನ್ನ ಮುದ್ದು ಚಂದ್ರ ಕೂಡ ತುಂಬಾ ಚಂದ. ಅವನು ಅವಳ ಕೆನ್ನೆ ಹಿಂಡಿದ್ದ. ಅವಳೇನೋ ಹೇಳುವ ಮೊದಲೇ ಅವಳ ಕೈಗಳನ್ನು ಹಿಡಿದವನು, ಅನಿ, ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಂಡೆ ಕಣೆ ಎಂದಿದ್ದ. ನಾನು ನಿನ್ನನ್ನು ತುಂಬಾ ಮಿಸ್ ಮಾಡ್ಕೊಂಡೆ ಕಣೋ ನೀರು ಎಂದವಳು ತಟ್ಟನೆ ಕೈ ಬಿಡಿಸಿಕೊಂಡು, ನಿನಗೆ ಮೊದಲೇ ನನ್ನ ಗುರುತು ಸಿಕ್ಕಿತ್ತಾ? ಮತ್ತ್ಯಾಕೆ ನಾಟಕ ಮಾಡಿದೆ? ಐ ಹೇಟ್ ಯು ಎಂದು ಮುಖ ಊದಿಸಿದ್ದಳು. ಬಟ್ ಐ ಲವ್ ಯು ಕಣೆ ಎಂದವನು ನಸುನಗು ಬೀರಿದ್ದ. ಹೋಗೋ ಎಂದವಳು ಅವನ ಮಾತು ಅವಳ ತಲೆಯೊಳಗೆ ಹೊಕ್ಕಾಗ ಕಣ್ಣರಳಿಸಿದ್ದಳು. ಏನಂದೆ ನೀನು? ಉಬ್ಬೇರಿಸಿ ಕೇಳಿದ್ದಳವಳು. ನೀನು ನನಗಾಗಿ ಈ ಕಾಲೇಜ್ಗೆ ಜಾಯಿನ್ ಆಗಿದ್ದು ಅಂತ ಅಂಕಲ್ ಆಂಟಿಗೆ ಗೊತ್ತಾಗಿದೆ. ನಿನ್ನನ್ನು ಹಾಸ್ಟೆಲ್ನಲ್ಲಿ ಬಿಟ್ಟ ನಂತರ ನನ್ನ ಹತ್ರ ಬಂದು ಮಾತಾಡಿ ಹೋದ್ರು. ನಿನ್ನನ್ನು ಕಾಡ್ಸೋಣ ಅಂತ ನಿನ್ನ ಗುರುತು ಸಿಗದ ಹಾಗೆ ನಾಟಕ ಆಡಿದೆ. ಏನ್ ಗೊತ್ತಾ, ನನ್ನ ಅಪ್ಪ ಅಮ್ಮನು ನಿನ್ನನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನೀನು. ಅವನು ರಾಗ ಎಳೆತೊಡಗಿದ್ದ. ಏನು? ಅವಳು ಉಬ್ಬು ಸಡಲಿಸಿದೆಯೇ ಕೇಳಿದ್ದಳು. ಇನ್ನು 5-6 ವರ್ಷ, ಇಷ್ಟು ವರ್ಷ ಮಿಸ್ ಮಾಡ್ಕೊಂಡ ಫ್ರೆಂಡ್ಶಿಪ್ಗೆ ಅರ್ಥ ಕೊಡೋಣ. ಮತ್ತೆ ನೀನು ನನ್ನಮ್ಮನ ಸೊಸೆ ಆಗ್ತೀಯ ಅಲ್ವಾ ಎಂದವನು ನಸುನಗು ಬೀರಿದ್ದ. ಹೋಗೋ, ಏನೇನೋ ಮಾತಾಡ್ತಾನೆ, ಬಾಯ್, ನಾನು ಹಾಸ್ಟೆಲ್ಗೆ ಹೋಗ್ತಿದ್ದೀನಿ ಎಂದವಳು ಹೊರಡಲು ಅಣಿಯಾಗಿದ್ದಳು. ಮೇಡಮ್, ಕೆನ್ನೆ ಮೇಲೆ ಏನೋ ಕೆಂಬಣ್ಣ ಇದೆ, ಉಜ್ಜಿಕೊಂಡು ಹೋಗಿ, ಅವಳ ಕಿವಿಯಲ್ಲಿ ಮೆಲ್ಲಗೆ ನುಡಿದಿದ್ದನವ. ಹ್ಞೂ ಎಂದು ನಾಚಿಕೆಯಿಂದ ಹೂಗುಟ್ಟಿದ ಹುಡುಗಿ ಅವನ ಕೈ ಹಿಡಿದುಕೊಂಡೇ ಮುಂದೆ ನಡೆದಿದ್ದಳು. ಹಾಸ್ಟೆಲ್ವರೆಗೆ ಬರ್ಲಾ ಅವನು ಕೇಳಿದ್ದ. ಎಸ್ ಎಂದು ನುಡಿದವಳು ಅವನ ಕೈ ಮೇಲಿನ ಹಿಡಿತವನ್ನು ಹೆಚ್ಚಿಸಿದ್ದಳು. ಬೆಳದಿಂಗಳ ರಾತ್ರಿಯಲ್ಲಿ ಕೈ ಬೆಸೆದು ನಡೆಯುವಾಗ ಮೌನವೇ ಸುಂದರ ಎಂದೆನಿಸಿತ್ತು. ವರ್ಷಗಳಿಂದ ಮನದೊಳಗಿದ್ದ ಭಾವನೆಗಳು ಮೌನದಲ್ಲೇ ವಿನಿಮಯವಾಗಿತ್ತು. ಬಾಯ್. ಹಾಸ್ಟೆಲ್ ತಲುಪಿದಾಗ ಮೆಲ್ಲಗೆ ನುಡಿದವಳ ಅವನ ಕೈ ಬಿಟ್ಟು ನಡೆದಿದ್ದಳು. ಅವನು ಅವಳನ್ನೇ ನೋಡುತ್ತಾ ನಿಂತಿದ್ದ. ಸಡನ್ ಆಗಿ ಹಿಂದೆ ತಿರುಗಿ ಬಂದವಳು, ನೀರು, ನಾನು ಕುಮುದ ಆಂಟಿಯ ಸೊಸೆ ಆಗ್ತೀನಿ, ಐ ಲವ್ ಯು ಟು ಎಂದು ಪಿಸುಗುಟ್ಟಿ ಓಡಿ ಹೋಗಿದ್ದಳು. ನೀರಜ್ ಅವಳ ಹೋದ ದಾರಿಯನ್ನೇ ನೋಡುತ್ತಾ ನಸುನಗು ಬೀರಿದ್ದ. ನೀರು, ಆ ಚಂದ್ರನನ್ನು ನೋಡು, ಎಷ್ಟು ಚಂದ ಅಲ್ವಾ? ನೀನು ನನ್ನ ಬಾಳಿನ ಪೂರ್ಣಚಂದ್ರ ಆಗ್ತೀಯಾ? ಅವಳಿಂದ ಬಂದ ಮೆಸೇಜ್ ಅವನಿಗಾಗಿ ಕಾದಿತ್ತು. ನೋ, ನಾನು ಅರ್ಧ ಚಂದ್ರ, ನೀನು ಅರ್ಧ ಚಂದ್ರ, ಇಬ್ಬರು ಜೊತೆಯಾಗಿದ್ದಾಗ ದಿನವೂ ಹುಣ್ಣಿಮೆಯೇ ಎಂದು ಟೈಪಿಸಿದವನು ತನ್ನ ರೂಮ್ನ ಕಿಟಕಿಯಿಂದ ಇವನೆಡೆಗೆ ನೋಡುತ್ತಿದ್ದವಳೆಡೆಗೆ ನೋಡಿ ಕೈ ಬೀಸಿ ಅಲ್ಲಿಂದ ಹೊರಟಿದ್ದ. ಇಬ್ಬರ ಮನದಲ್ಲೂ ಹುಣ್ಣಿಮೆಯ ಬೆಳದಿಂಗಳು ಪಸರಿತ್ತು. ಕೊನೆಗೂ ಅವರ ಪ್ರೀತಿಯು ಅವರ ಕೈ ಸೇರಿತ್ತು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.